ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ. ಇವತ್ತು ಕನ್ನಡದ ಒಬ್ಬ ಹಿರಿಯ ಕಲಾವಿದೆ ಆದವಾನಿ ಲಕ್ಷ್ಮೀದೇವಿಯವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕನ್ನಡದಲ್ಲಿ ಇಬ್ಬರು ಲಕ್ಷ್ಮೀದೇವಿಯರಿದ್ದಾರೆ. ಒಬ್ಬರು ಎನ್ ಲಕ್ಷ್ಮೀದೇವಿಯವರು ಬಾಲಕೃಷ್ಣ ಹಾಗೂ ನರಸಿಂಹರಾಜು ಅವರ ಜೊತೆಯಲ್ಲಿ ಹಾಸ್ಯ ಪಾತ್ರಗಳು, ಘಟವಾಣಿ ಪಾತ್ರಗಳನ್ನು ಜೊತೆಗೆ ಬೇರೆ ಬೇರೆ ರೀತಿಯ ಪೋಷಕ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದವರು. ಇವತ್ತಿಗೂ ನಮ್ಮೊಂದಿಗಿದ್ದಾರೆ, 93 ವರ್ಷಗಳು. ಮತ್ತೊಬ್ಬರು ಆದವಾನಿ ಲಕ್ಷ್ಮೀದೇವಿಯವರು. ನೋಡಿ, ಅವರ ಹೆಸರೇ ಹೇಳುತ್ತೆ ಅವರು ಆದವಾನಿಯವರು ಅಂತ. 1933ರಿಂದ 36ರ ನಡುವೆ ಬಹುಶಃ ಅವರ ಜನನ ಆಗಿದೆ. ಯಾಕೆಂದರೆ ನಿಖರವಾದ ದಿನಾಂಕ ಲಭ್ಯವಿಲ್ಲ. ಅವರು ಜನಿಸಿದ್ದು ಅವತ್ತಿಗೆ ಬಳ್ಳಾರಿ ಜಿಲ್ಲೆಯಲ್ಲಿದ್ದಂಥ ಆದೋನಿ, ಕನ್ನಡಿಗರ ಬಾಯಲ್ಲಿ ಅದು ಆದವಾನಿಯಾಗಿದೆ. ಇವತ್ತು ಕರ್ನೂಲ್ ಜಿಲ್ಲೆಗೆ ಸೇರಿದೆ. ಸರಿಸುಮಾರಾಗಿ ಈ ಇಬ್ಬರೂ ಹಿರಿಯರು 93 ವರ್ಷ ವಯಸ್ಸಿನವರಾಗಿದ್ದು ಇವತ್ತಿಗೂ ನಮ್ಮ ಜೊತೆಯಲ್ಲಿರೋದು ನಮ್ಮ ಸೌಭಾಗ್ಯ. ಆದರೆ ನಮ್ಮ ವೀಕ್ಷಕರು ಇವರೇ ಇದ್ದಾರಲ್ಲ, ಅವ್ರನ್ನೇ ನೀವು ಯಾಕೆ ಸಂದರ್ಶನ ಮಾಡಬಾರ್ದು ಅಂತ ಕೇಳ್ತಾರೆ. ಹಾಗೆ ನೇರವಾಗಿ ಸಂದರ್ಶನ ಮಾಡೋದಕ್ಕೆ ಹಲವಾರು ಅಡಚಣೆಗಳಿದೆ. ಅದನ್ನು ವೀಕ್ಷಕರು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಹಿರಿಯ ಕಲಾವಿದರು ಇವತ್ತಿಗೆ ಜೀವನದ ಸಂಜೆಯಲ್ಲಿ ಇರುವ ಕಾರಣ ಬೇರೆಯವರ ಆಶ್ರಯದಲ್ಲಿರ್ತಾರೆ. ಮಕ್ಕಳಿರಬಹುದು ಅಥವಾ ಅವರ ಸಂಬಂಧಿಗಳಿರಬಹುದು, ಅವರಿಗೆ ಇದರ ಬಗ್ಗೆ ಆಸಕ್ತಿ ಇಲ್ಲದೇ ಇರಬಹುದು. ಹಾಗಾಗಿ ಅವರು ಯಾವುದೇ ಒಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಆದವಾನಿ ಲಕ್ಷ್ಮೀದೇವಿಯವರ ವಿಚಾರಕ್ಕೆ ಬಂದರೆ 2019ರಲ್ಲಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನವರು ಹೈದರಾಬಾದಿಗೆ ಹೋಗಿ ಆದವಾನಿ ಲಕ್ಷ್ಮೀದೇವಿಯವರನ್ನು ಭೇಟಿ ಮಾಡಿ ಅವರ ಒಂದು ಸಂದರ್ಶನವನ್ನು ಕನ್ನಡಿಗರಿಗೆ ಉಣಬಡಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಕೇವಲ 20 ನಿಮಿಷಗಳ ಕಾಲ ಮಾತ್ರ ಆದವಾನಿ ಲಕ್ಷ್ಮೀದೇವಿಯವರು ಮಾತಾಡ್ತಾರೆ. ಜೊತೆಗೆ ಆ ಹೊತ್ತಿಗಾಗಲೇ ಅವರ ಧ್ವನಿ ಸಾಕಷ್ಟು ನಡುಗ್ತಾ ಇತ್ತು, ಮಾತು ಸ್ಪಷ್ಟ ಇರಲಿಲ್ಲ, ಜೊತೆಗೆ ನೆನಪುಗಳು ಕೂಡ ಕಲಿಸ್ಕೋತಾ ಇತ್ತು. ಸುಮಾರಾಗಿ ಅವರಿಗೆ ಆಗ 86 ವರ್ಷ ವಯಸ್ಸು. ಇವತ್ತಿಗೆ ಅವರು 93 ವರ್ಷದವರಾಗಿದ್ದಾರೆ. ಅವರನ್ನು ಹೋಗಿ ನಾವು ಸಂದರ್ಶನ ಕೊಡಿ ಅಂತ ಕೇಳೋದಾಗಲಿ ಅವರಿಂದ ಮಾತಾಡಿಸೋದಾಗಲಿ ಅಸಾಧ್ಯವಾದ ಕೆಲಸ. ಹಾಗಾಗಿ ಅಂಥವರ ಬಗ್ಗೆ ನಾವು ಸಂಶೋಧನೆಯನ್ನು ಮಾಡಿ ಅಧ್ಯಯನವನ್ನು ಮಾಡಿ ನಿಮ್ಮ ಮುಂದೆ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಷ್ಟೋ ಸಾರಿ ಹೀಗೆ ಮಾಡೋದರಿಂದ ನಿಮಗೆ ಹೆಚ್ಚು ವಿಚಾರಗಳು ಗೊತ್ತಾಗುತ್ತೆ. ಯಾಕೆಂದರೆ ಸ್ವತಃ ಕಲಾವಿದರಿಗೆ ತಾವು ಎಷ್ಟು ಭಾಷೆಯ ಎಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದೀವಿ, ಆ ಚಿತ್ರಗಳು ಯಾವುವು, ಅದರಲ್ಲಿ ಏನು ವೈಶಿಷ್ಟ್ಯಗಳಿತ್ತು, ಅವು ಏನು ಗಳಿಕೆ ಮಾಡ್ತು, ಈ ವಿವರಗಳನ್ನೆಲ್ಲ ಕಲೆ ಹಾಕಿ ಇಡುವಂಥ ಕಲಾವಿದರು ಎಲ್ಲೋ ಬೆರಳೆಣಿಕೆಯಷ್ಟು. ಉಳಿದವರು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ಹೋಗಿರ್ತಾರೆ. ಆದರೆ ಅಧ್ಯಯನ ಮಾಡುವ ನಮ್ಮಂಥವರು ಅದರ ವೈಶಿಷ್ಟ್ಯಗಳನ್ನೆಲ್ಲ ಕಲೆ ಹಾಕಿ ತುಲನೆ ಮಾಡಿ ಅಧ್ಯಯನ ಮಾಡಿ ಅಂಕಿಅಂಶಗಳನ್ನು ಇಟ್ಟಿರ್ತಾರೆ. ಹಾಗಾಗಿ ನಿಮಗೆ ಆದವಾನಿ ಲಕ್ಷ್ಮೀದೇವಿಯವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ಕೊಡ್ತೀನಿ. ಆದವಾನಿ ಲಕ್ಷ್ಮೀದೇವಿಯವರು ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾಗಿದ್ದು 1956ರಲ್ಲಿ ತೆರೆಗೆ ಬಂದ ರಾಜ್ಕುಮಾರ್ ಅವರ 6ನೇ ಚಿತ್ರ ಭಕ್ತವಿಜಯ ಮೂಲಕ. ಭಕ್ತವಿಜಯ ವಿಶ್ವಕಲಾ ಚಿತ್ರ ಲಾಂಛನದ ವಿಶ್ವನಾಥ ಶೆಟ್ಟರು ನಿರ್ಮಾಣ ಮಾಡಿದಂಥ ಚಿತ್ರ. ಸಿಂಗ್ ಠಾಕೂರ್ ಅವರ ನಿರ್ದೇಶನದಲ್ಲಿ ಅವರು ನಿರ್ಮಾಣ ಮಾಡಿದಂಥ ಅನೇಕ ಚಿತ್ರಗಳಲ್ಲಿ ಕನ್ನಡಿಗರ ಒಂದು ತಂಡವೇ ಕೆಲಸ ಮಾಡ್ತಾಯಿತ್ತು. ರಾಜ್ಕುಮಾರ್ ಅವರ ಚಿತ್ರಜೀವನದ ಆರಂಭದಲ್ಲಿ ಸಾಕಷ್ಟು ಅವರಿಗೆ ಚಿತ್ರಗಳು ಲಭಿಸಿದ್ದು ಈ ಒಂದು ಪ್ರಯತ್ನದಿಂದಾಗಿ. ಅಲ್ಲಿ ಜಿ ವಿ ಅಯ್ಯರ್ ಅವರಿದ್ದರು, ಸಿಂಗ್ ಠಾಕೂರ್ ಅವರಿದ್ದರು, ನಮ್ಮ ಭಗವಾನ್ ಹಾಗೂ ದೊರೈರಾಜ್ ಅವರು ಆ ಚಿತ್ರಗಳ ಮೂಲಕವೇ ತೆರೆಗೆ ಪರಿಚಿತರಾದವರು. ಭಕ್ತವಿಜಯ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ತಂಗಿಯ ಪಾತ್ರ ಲಕ್ಷ್ಮೀದೇವಿಯವರ ಪಾಲಿಗೆ ಒಲಿದು ಬರುತ್ತೆ. ಹಾಗೆ ಬರೋದಕ್ಕೆ ಕೂಡ ಕಾರಣ ಇದೆ. ನೋಡಿ, ಅವರು ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಜನಿಸಿದವರಾದ್ದರಿಂದ ಅವರಿಗೆ ಕನ್ನಡ ಹಾಗೂ ತೆಲುಗು ಎರಡೂ ಭಾಷೆಗಳು ಬರ್ತಾಯಿತ್ತು. ಜೊತೆಗೆ ಚೂಟಿಯಾಗಿದ್ದಂಥ ಲಕ್ಷ್ಮೀದೇವಿಯವರು ಬಾಲ್ಯದಿಂದಲೇ ಶಾಲೆಯ ದಿನಗಳಲ್ಲೇ ತೆಲುಗು ಹಾಗೂ ಕನ್ನಡವನ್ನು ಚೆನ್ನಾಗಿ ಓದಿ ಬರೆಯಬಲ್ಲವರಾಗ್ತಾರೆ. ಜೊತೆಗೆ ನಿರ್ಭಿಡೆಯಿಂದ ಮಾತನಾಡಬಲ್ಲವರಾಗ್ತಾರೆ. ಹಾಗಾಗಿ ಅವರಿಗೆ ನಾಟಕಗಳಲ್ಲಿ ಅಭಿನಯಿಸುವಂಥ ಅವಕಾಶ ಸಿಗುತ್ತೆ. ಮನೆಯ ಪರಿಸ್ಥಿತಿಯು ಹಾಗೆಯೇ ಇದ್ದಿದ್ದರಿಂದಾಗಿ ಅವರು ನಾಟಕಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ. ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲಿ ಕೂಡ ಅವರು ಕಲಾವಿದೆಯಾಗಿದ್ದರು. ಅಂಥ ಒಂದು ಕಾಲಘಟ್ಟದಲ್ಲಿ ಅವರ ಅಭಿನಯವನ್ನು ನೋಡಿದಂಥ ಜಿ ವಿ ಅಯ್ಯರ್ ಅವರು ಭಕ್ತವಿಜಯ ಚಿತ್ರಕ್ಕೆ ಒಂದು ಪಾತ್ರಕ್ಕೆ ಅವರನ್ನು ರೆಕಮೆಂಡ್ ಮಾಡ್ತಾರೆ. ಹಾಗಾಗಿ ಅವರಿಗೆ ಆ ಪಾತ್ರ ಸಿಗುತ್ತೆ. ಇದು ಸಂಭವಿಸಿದ್ದು 1956ರಲ್ಲಿ. ಇದಾದ ಮೇಲೆ 2-3 ವರ್ಷಗಳಲ್ಲೇ ಅವರು ನಾಯಕಿಯಾಗುವ ಮಟ್ಟಕ್ಕೆ ಬೆಳೀತಾರೆ. ಶುಕ್ರದಶೆ, ಮನೆ ತುಂಬಿದ ಹೆಣ್ಣು,
ಮಂಗಳಸೂತ್ರ, ಹೀಗೆ ಅನೇಕ ಚಿತ್ರಗಳು ಬರ್ತಾ ಹೋಗುತ್ತೆ. ದಶಾವತಾರ BS ರಂಗ ಅವರು ತೆರೆಗೆ ತಂದ ಒಂದು ಸುಂದರವಾದಂಥ ಪೌರಾಣಿಕ ಚಿತ್ರ. ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಖಳಪಾತ್ರಗಳಲ್ಲಿ ಕಾಣಿಸ್ಕೊಂಡ್ರೆ ರಾಜಾಶಂಕರ್ ಅವರು ವಿಷ್ಣುವಿನ ಅವತಾರಗಳ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ರಾಜಾಶಂಕರ್ ಅವರ ವಿಷ್ಣು, ರಾಮ ಹಾಗೂ ಕೃಷ್ಣನ ಪಾತ್ರಗಳಿಗೆ ಕ್ರಮವಾಗಿ ಲಕ್ಷ್ಮಿ, ಸೀತೆ ಹಾಗೂ ರುಕ್ಮಿಣಿಯಾಗಿ ಕಾಣಿಸಿಕೊಂಡವರು ಆದವಾನಿ ಲಕ್ಷ್ಮೀದೇವಿಯವರು. ನೋಡಿ, ಮುಂದೆ 1963ರಲ್ಲಿ ರಾಜಕುಮಾರ್ ಅವರು ಪೂರ್ಣ ಪ್ರಮಾಣದಲ್ಲಿ ರಾಮನಾಗಿ ಅಭಿನಯಿಸಿದಂಥ ಒಂದು ಚಿತ್ರ ಶ್ರೀರಾಮಾಂಜನೇಯ ಯುದ್ಧ. ರಾಜ್ಕುಮಾರ್ ಅವರ 50ನೇ ಚಿತ್ರ. MS ನಾಯಕ್ ಅವರು ತಮ್ಮದೇ ಪ್ರೊಡಕ್ಷನ್ನಲ್ಲಿ ನಿರ್ದೇಶನ ಮಾಡಿ ತೆರೆಗೆ ತಂದಂಥ ಚಿತ್ರ. ಆ ಚಿತ್ರದ ಸೀತೆಯ ಪಾತ್ರಕ್ಕೆ ಆದವಾನಿ ಲಕ್ಷ್ಮೀದೇವಿಯವರನ್ನೇ ಆಯ್ಕೆ ಮಾಡ್ತಾರೆ. ಯಾಕೆಂದರೆ ದಶಾವತಾರ ಚಿತ್ರದಲ್ಲಿ ಅವರೇ ಸೀತೆ ಆಗಿದ್ದರಲ್ಲ, ಹಾಗಾಗಿ ಅವರ ಒಂದು ಪ್ರತಿಭೆಯನ್ನು ಮನಗಂಡು ಇಲ್ಲಿ ಕೂಡ ಅವರಿಗೆ ಆ ಪಾತ್ರ ಸಿಗುತ್ತೆ. 1956ರಿಂದ 1994ರವರೆಗೆ ಸುಮಾರು 4 ದಶಕಗಳ ಚಿತ್ರ ಜೀವನದಲ್ಲಿ ಆದವಾನಿ ಲಕ್ಷ್ಮೀದೇವಿಯವರು ಅನೇಕ ಚಿತ್ರಗಳಲ್ಲಿ ಅಭಿನಯಿಸ್ತಾರೆ. ಅವರು ಕೆಲವು ತೆಲುಗು ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಚಿತ್ರಗಳ ಹೆಸರು ಪೂರ್ಣವಾಗಿ ಲಭ್ಯವಿಲ್ಲ. ಒಂದು ಚಿತ್ರ ಸೋಮವಾರ ವ್ರತಮಹಾತ್ಯಂ ಎನ್ನುವ ಒಂದು ತೆಲುಗು ಚಿತ್ರದಲ್ಲಿ ಅವರು ಪಾರ್ವತಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನೋಡಿ, 1956ರಲ್ಲಿ ರಾಜ್ಕುಮಾರ್ ಅವರ ನಾಯಕತ್ವದ ಭಕ್ತ ವಿಜಯ ಚಿತ್ರದಿಂದ 1994ರಲ್ಲಿ ರಾಜಕುಮಾರ್ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡ ಗಂಧದ ಗುಡಿ ಭಾಗ 2 ಚಿತ್ರದವರೆಗೆ ಆದವಾನಿ ಲಕ್ಷ್ಮೀದೇವಿಯವರ ಒಂದು ಚಿತ್ರ ಜೀವನ 4 ದಶಕಗಳ ಕಾಲ ನಡೆದು ಬರುತ್ತೆ. ಇಲ್ಲಿ ರಾಜ್ಕುಮಾರ್ ಅವರ ಚಿತ್ರಗಳನ್ನೇ ನಾನು ಯಾಕೆ ಹೆಸರಿಸ್ತಾ ಇದ್ದೀನಿ ಅಂದರೆ, ಇವರು ಮೊದಲು ಅಭಿನಯಿಸಿದ್ದು ಹಾಗೂ ಕೊನೆಗೆ ಅಭಿನಯಿಸಿದ್ದು ರಾಜ್ಕುಮಾರ್ ಅವರ ಚಿತ್ರಗಳೇ. ಈ ಮಧ್ಯದಲ್ಲಿ ಸುಮಾರು 30ಕ್ಕೂ ಹೆಚ್ಚು ರಾಜ್ಕುಮಾರ್ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಹಾಗಂತ ರಾಜ್ಕುಮಾರ್ ಅವರು ಒಬ್ಬರೇನೆ ಅವರಿಗೆ ನಾಯಕರಾಗಿದ್ದರು ಅಂತ ಅಲ್ಲ, ಬೇರೆ ಕಲಾವಿದರ ಜೊತೆಯಲ್ಲೂ ಅವರು ಅಭಿನಯಿಸಿದ್ದಾರೆ. ಆ ಚಿತ್ರಗಳನ್ನು ಆಗಾಗ ನಾನು ಹೆಸರಿಸ್ತಾ ಇದ್ದೀನಿ. ಮುಖ್ಯವಾದ 1-2 ಚಿತ್ರಗಳನ್ನು ಹೇಳಬೇಕು ಅಂದರೆ, ಕವಲೆರಡು ಕುಲವೊಂದು ಚಿತ್ರದಲ್ಲಿ ಉದಯ್ ಕುಮಾರ್ ಅವರ ಪತ್ನಿಯಾಗಿ, ವೀರ ಸಂಕಲ್ಪ ಹುಣಸೂರು ಕೃಷ್ಣಮೂರ್ತಿ ಅವರು ತೆರೆಗೆ ತಂದ ಒಂದು ಐತಿಹಾಸಿಕ ಚಿತ್ರದಲ್ಲಿ ಕೂಡ ಒಂದು ವೀರ ಮಹಿಳೆಯ ಪಾತ್ರವನ್ನು ಅವರು ನಿರ್ವಹಣೆ ಮಾಡಿದ್ದಾರೆ. ಇನ್ನು ಕನ್ನಡ ಬೆಳ್ಳಿತೆರೆಯ ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಅವರಿಗಂತೂ ಆದವಾನಿ ಲಕ್ಷ್ಮೀದೇವಿಯವರು ಕೂಡ ಒಬ್ಬ ಫೇವರೇಟ್ ಕಲಾವಿದರಾಗಿದ್ದರು. ಅಶ್ವಥ್, ಪಂಡ್ರಿಬಾಯಿ, ರಮಾದೇವಿ, ಕಲ್ಪನಾ, ಹೀಗೆ ಅನೇಕ ಕಲಾವಿದರಿಗೆ ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ಪ್ರತಿಯೊಂದು ಚಿತ್ರದಲ್ಲೂ ಅವಕಾಶವನ್ನು ಕೊಡ್ತಾಯಿದ್ರು. ಅದೇ ರೀತಿಯಲ್ಲಿ ಆದವಾನಿ ಲಕ್ಷ್ಮೀದೇವಿಯವರನ್ನು ಅವರು ಕಪ್ಪು ಬಿಳುಪು, ಕರುಳಿನ ಕರೆ, ಮಲ್ಲಮ್ಮನ ಪವಾಡ, ಉಪಾಸನೆ, ಹೀಗೆ ಅನೇಕ ಚಿತ್ರಗಳಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ರಾಜಕುಮಾರ್ ಅವರ ಸುಮಾರು 30ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಆದವಾನಿ ಲಕ್ಷ್ಮೀದೇವಿಯವರು ಪಾತ್ರ ನಿರ್ವಹಣೆ ಮಾಡಿರುವ ಒಂದು ಸಂಗತಿಯನ್ನು ಈಗಾಗಲೇ ಹೇಳಿದ್ದೀನಿ. ಅಲ್ಲಿ ಅವರು ರಾಜಕುಮಾರ್ ಅವರಿಗೆ ನಾಯಕಿಯಾಗಿ ಕಾಣಿಸಿಕೊಂಡಿದ್ದು ಮೊದಲಿಗೆ ಪಂಡ್ರಿಬಾಯಿಯವರು ನಿರ್ಮಾಣ ಮಾಡಿದಂಥ ತೇಜಸ್ವಿನಿ ಚಿತ್ರದಲ್ಲಿ. ಅದೊಂದು ಜಾನಪದ ಕಥೆ. ಅದಾದ ಮೇಲೆ ಅವರು ರಾಜ್ಕುಮಾರ್ ಅವರ ಎದುರಿಗೆ ನಾಯಕಿಯಾಗಿ ಕಾಣಿಸಿಕೊಂಡಿದ್ದು ಒಂದೇ ಒಂದು ಸಾಮಾಜಿಕ ಚಿತ್ರದಲ್ಲಿ. ಆ ಚಿತ್ರದ ಹೆಸರು ಕಲಿತರು ಹೆಣ್ಣೆ. ಹಾಸ್ಯ ನಟ ಬಾಲಕೃಷ್ಣ ಅವರು ನಿರ್ಮಾಣ ಮಾಡಿದಂಥ ಒಂದು ಚಿತ್ರ. ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಆ ಚಿತ್ರವನ್ನು ಅವರು ನಿರ್ಮಾಣ ಮಾಡ್ತಾರೆ. ಒಂದು ಹಂತದಲ್ಲಿ ಚಿತ್ರ ನಿರ್ಮಾಣ ನಿಂತೇ ಹೋಗುತ್ತೆ. ಆ ಅವಧಿಯಲ್ಲಿ ನಾಯಕಿ ಆದವಾನಿ ಲಕ್ಷ್ಮೀದೇವಿಯವರು ಗರ್ಭಿಣಿಯಾಗಿರ್ತಾರೆ. ಹಾಗಾಗಿ ಮುಂದೆ ಚಿತ್ರೀಕರಣ ಆರಂಭ ಆದಾಗ ಅವರ ಕ್ಲೋಸಪ್ಪನ್ನು ಮಾತ್ರ ಆ ಚಿತ್ರದಲ್ಲಿ ಬಳಸ್ಕೋತಾರೆ. ಇನ್ನೂ ಒಂದು ಸ್ವಾರಸ್ಯ ಸಂಗತಿ ಅಂದರೆ, ಆ ಚಿತ್ರದಲ್ಲಿ ಲಕ್ಷ್ಮೀದೇವಿಯವರು ಹುಟ್ಟಿದ್ದಂಥ ಒಂದು ಸೀರೆಯನ್ನು ಚಿತ್ರತಂಡ ಕಳ್ಕೊಂಡು ಬಿಟ್ಟಿರುತ್ತೆ. ಮುಂದೆ ಕಂಟಿನ್ಯೂಟಿಗಾಗಿ ಅಂಥದ್ದೇ ಒಂದು ಸೀರೆಯನ್ನು ಹುಡುಕೊಂಡು ಹೋಗ್ತಾರೆ. ಆಗ ಯಾರೋ ಕೆಲಸದವಳು ಒಬ್ಬಳು ಉಟ್ಟುಕೊಂಡಿದ್ದಂಥ ಆ ಸೀರೆಯನ್ನು, ಅದೇ ಥರದ ಸೀರೆಯನ್ನು ಹುಡುಕಿ ಆಕೆಯಿಂದ ತೆಗೆದುಕೊಂಡು ಬಂದು ಆ ಚಿತ್ರವನ್ನು ಮುಗಿಸ್ತಾರೆ. ಈ ಸಂಗತಿಗಳನ್ನೆಲ್ಲ ನಮ್ಮ ಜೊತೆಯಲ್ಲಿ ಹಂಚಿಕೊಂಡವರು ನಮ್ಮ ವಾಹಿನಿಯ ಹಿತೈಷಿಗಳಾದ ಹಾಲುಜೇನು ರಾಮ್ಕುಮಾರ್ ಅವರು. ಈ ಚಿತ್ರದ ನಂತರ ಅವರು ರಾಜಕುಮಾರ್ ಅವರಿಗೆ ನಾಯಕಿಯಾಗಿ ಕಾಣಿಸಿಕೊಂಡಿದ್ದು ಶ್ರೀರಾಮಾಂಜನೇಯ ಯುದ್ಧ ಚಿತ್ರದಲ್ಲಿ ಮಾತ್ರ. ಅಂದರೆ 3 ಚಿತ್ರಗಳಲ್ಲಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ರಾಜಕುಮಾರ್ ಅವರ ಜೊತೆಗೆ ಅವರು 30ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಅಭಿನಯಿಸುವ ಮೂಲಕ ಒಂದು ದಾಖಲೆಯನ್ನೇ ನಿರ್ಮಾಣ ಮಾಡಿದ್ದಾರೆ. ಬಹುಶಃ ರಾಜ್ಕುಮಾರ್ ಅವರ 200+ ಚಿತ್ರಗಳ ಒಂದು ಇತಿಹಾಸವನ್ನು ನೋಡಿದ್ರೆ ಆದವಾನಿ ಲಕ್ಷ್ಮೀದೇವಿಯವರು
ಅಭಿನಯಿಸಿದಷ್ಟು ವಿಭಿನ್ನ ಪಾತ್ರಗಳಲ್ಲಿ ಬೇರೆ ಯಾವ ಕಲಾವಿದೆಯೂ ಅಭಿನಯಿಸಿಲ್ಲ. ಅದಕ್ಕೆ ಕೂಡ ಹಾಲುಜೇನು ರಾಮ್ಕುಮಾರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ಮೊದಲಿಗೆ ಭಕ್ತ ವಿಜಯ ಚಿತ್ರದಲ್ಲಿ ರಾಜ್ಕುಮಾರ್ ಅವರಿಗೆ ತಂಗಿಯಾಗಿ ಕಾಣಿಸ್ಕೊಳ್ತಾರೆ. ಮುಂದೆ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಅಕ್ಕನಾಗ್ತಾರೆ. ಭೂದಾನ ಹಾಗೂ ಚಂದವಳ್ಳಿಯ ತೋಟ ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರ ನಾದಿನಿಯ ಪಾತ್ರ ಅವರದ್ದು. ಜೀವನ ತರಂಗ ಚಿತ್ರದಲ್ಲಿ ಅತ್ತಿಗೆಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನು ರಾಜ್ಕುಮಾರ್ ಅವರಿಗೆ ತಾಯಿಯಾಗಿ ಕಾಣಿಸಿಕೊಂಡಿರುವಂಥ ಅನೇಕ ಕಲಾವಿದೆಯರಲ್ಲಿ ಆದವಾನಿ ಲಕ್ಷ್ಮೀದೇವಿಯವರು ಒಬ್ಬರು. ಅವರು ರಾಜ್ಕುಮಾರ್ ಅವರಿಗೆ ತಾಯಿಯಾಗಿ ಕಾಣಿಸಿಕೊಂಡಿರುವಂಥ ಯಶಸ್ವಿ ಚಿತ್ರಗಳು ನಮ್ಮ ಸಂಸಾರ, ನಂದಗೋಕುಲ, ಬಹದ್ದೂರ್ ಗಂಡು, ಭಲೆ ಹುಚ್ಚ, ಜ್ವಾಲಾಮುಖಿ, ಚಲಿಸುವ ಮೋಡಗಳು, ಗಂಧದ ಗುಡಿ, ಎರಡು ಕನಸು. ಈ ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರ ತಾಯಿಯ ಪಾತ್ರದಲ್ಲಿ ಅವರ ಅಭಿನಯವನ್ನು ನಾವು ಇವತ್ತಿಗೂ ಮರೆತಿಲ್ಲ ನೋಡಿ. ಈ ಸಂಬಂಧಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ಕರುಣೆಯೇ ಕುಟುಂಬದ ಕಣ್ಣು ಕನ್ನಡದ ಮೊದಲ ಕಾದಂಬರಿ ಆಧಾರಿತ ಚಿತ್ರ. ಅಲ್ಲಿ ರಾಜ್ಕುಮಾರ್ ಅವರ ದೊಡ್ಡಮ್ಮನಾಗಿ ಕಾಣಿಸ್ಕೊಳ್ತಾರೆ. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಮಲ್ಲಮ್ಮನ ಪವಾಡ ಹಾಗೂ ಕರುಳಿನ ಕರೆ ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರ ಮಲತಾಯಿಯಾಗಿ ಕಾಣಿಸ್ಕೊಳ್ತಾರೆ. ಅದರಲ್ಲೂ ಮಲ್ಲಮ್ಮನ ಪವಾಡ ಚಿತ್ರದಲ್ಲಂತೂ ಅವರದ್ದು ಒಂದು ರೀತಿಯ ಖಳಛಾಯೆಯ ಪಾತ್ರ. ಅಂದರೆ ತಮ್ಮ ಸ್ವಂತ ಮಗ ವಜ್ರಮುನಿಯನ್ನು ಮೆರೆಸಬೇಕು ಅಂತ ಹೇಳಿ ತಮ್ಮ ಮಲಮಗ ರಾಜ್ಕುಮಾರ್ನಿಗೆ ಅಫೀಮನ್ನು ಹಾಕಿ ಆತನನ್ನು ಬುದ್ಧಿಮಾಂದ್ಯನನ್ನಾಗಿ ಮಾಡುವಂಥ ಒಂದು ಪಾತ್ರ. ಅಲ್ಲಿ ಅವರ ಪತಿಯಾಗಿ ಸಂಪತ್ ಅವರು ಅಭಿನಯಿಸಿದ್ದಾರೆ ನೋಡಿ. ಅದೇ ಕರುಳಿನ ಕರೆ ಚಿತ್ರಕ್ಕೆ ಬಂದರೆ ತಮ್ಮ ಮಗನಿಗಾಗಿ ಹಂಬಲಿಸುವಂಥ ಒಬ್ಬ ಮಮತಾಮಯಿ ತಾಯಿಯ ಪಾತ್ರ. ಇನ್ನು ಅವರು ರಾಜ್ಕುಮಾರ್ ಅವರಿಗೆ ಸಾಕು ತಾಯಿಯಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಆ ಚಿತ್ರ ಜನ್ಮರಹಸ್ಯ. ಮಯೂರ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಅತ್ತೆಯ ಪಾತ್ರ ಅವರಿಗೆ, ಅಂದರೆ ಭಾವಿ ಅತ್ತೆಯ ಪಾತ್ರ. ಕಲಿತರು ಹೆಣ್ಣೆ, ರಾಮಾಂಜನೇಯ ಯುದ್ಧ ಹಾಗೂ ತೇಜಸ್ವಿನಿ ಚಿತ್ರಗಳಲ್ಲಿ ಹೆಂಡತಿಯ ಪಾತ್ರ. ರಾಜ್ಕುಮಾರ್ ಅವರ ಜೊತೆಯಲ್ಲಿ ಇಷ್ಟೊಂದು ಸಂಬಂಧಗಳ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವಂಥ ಮತ್ತೊಬ್ಬ ಕಲಾವಿದೆಯನ್ನು ಹುಡುಕೋದು ಕಷ್ಟ, ಬಹುಶಃ ಸಾಧ್ಯವಿಲ್ಲ. ಹಾಲುಜೇನು ರಾಮ್ಕುಮಾರ್ ಅವರು ಹೇಳುವ ಪ್ರಕಾರ ಇದೊಂದು ದಾಖಲೆ. ದಾಖಲೆಗಳ ವಿಚಾರಕ್ಕೆ ಬಂದರೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಕೇವಲ ಬೇರೆ ಬೇರೆ ಸಂಬಂಧಗಳ ಪಾತ್ರಗಳಲ್ಲಿ ಆದವಾನಿ ಲಕ್ಷ್ಮೀದೇವಿಯವರು ಕಾಣಿಸ್ಕೊಂಡಿದ್ದಾರೆ ಅನ್ನೋದು ಮಾತ್ರ ಅಲ್ಲ, ಇನ್ನೂ ಒಂದು ದಾಖಲೆ ಈ ಆದವಾನಿ ಲಕ್ಷ್ಮೀದೇವಿಯವರ ಹೆಸರಿನಲ್ಲೇ ಇದೆ. ಅದೇನು ಅಂದರೆ ಅವರು ಹಾಗೂ ಅವರ ಮಗಳು ರೂಪಾದೇವಿ ಇಬ್ಬರೂ ಸಹ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಅವರಿಗೆ ಸುಮಾರು 50-52 ಜನ ನಾಯಕಿಯರು ಅವರ ಚಿತ್ರ ಜೀವನದಲ್ಲಿ ಅಭಿನಯಿಸಿದ್ದಾರೆ. ಆದರೆ ಯಾರೊಬ್ಬರ ಮಕ್ಕಳು ಸಹ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾಯಕಿಯಾಗಿ ಅಭಿನಯಿಸಿರುವಂಥ ಉದಾಹರಣೆ ಇಲ್ಲ. ಆದವಾನಿ ಲಕ್ಷ್ಮೀದೇವಿಯವರು ಒಬ್ಬರು ಮಾತ್ರ ಈ ಒಂದು ದಾಖಲೆಯನ್ನು ಹೊಂದಿದ್ದಾರೆ. ಕಪ್ಪು ಬಿಳುಪು ಯುಗದಿಂದ ಆರಂಭವಾಗಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಎಂಥೆಂಥ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಅಂದರೆ ಇನ್ನೂ ಒಂದು ದಾಖಲೆ ಇದೆ. ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರಿಗೆ ಒಂದೇ ಚಿತ್ರದಲ್ಲಿ ತಾಯಿಯಾಗಿ ಕಾಣಿಸಿಕೊಂಡಿರುವಂಥ ಅದೃಷ್ಟವಂತೆ ಏಕೈಕ ಕಲಾವಿದೆ ಆದವಾನಿ ಲಕ್ಷ್ಮೀದೇವಿಯವರು. ಯಾಕೆಂದರೆ ದುರದೃಷ್ಟವಶಾತ್ ಮುಂದೆ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರು ಒಂದಾಗಿ ಅಭಿನಯಿಸುವಂಥ ಅವಕಾಶ ಕನ್ನಡ ಚಿತ್ರರಂಗದಲ್ಲಿ ಇರಲಿಲ್ಲ. ಈ ಒಂದು ಚಿತ್ರದಲ್ಲಿ ಅವರಿಗೆ ಆ ಪಾತ್ರ ಸಿಗುತ್ತೆ. ಆ ಪಾತ್ರವನ್ನು ಅವರು ಎಷ್ಟು ಭಾವನಾತ್ಮಕವಾಗಿ ತೆರೆಯ ಮೇಲೆ ತಂದಿದ್ದಾರೆ ಅಂದರೆ 1973-74ನೇ ಇಸವಿಯ ರಾಜ್ಯ ಪ್ರಶಸ್ತಿಗಳು ಪ್ರಕಟವಾದಾಗ ಶ್ರೇಷ್ಠ ಪೋಷಕ ನಟಿ ಎನ್ನುವ ಪ್ರಶಸ್ತಿ ಆ ಒಂದು ಪಾತ್ರಕ್ಕೆ ಇವರಿಗೆ ಲಭ್ಯವಾಗುತ್ತೆ ನೋಡಿ. ಆದವಾನಿ ಲಕ್ಷ್ಮೀದೇವಿಯವರು ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದರು. ಅದರಿಂದಾಗಿ ಅವರು ಚಿತ್ರರಂಗಕ್ಕೆ ಬರ್ತಾರೆ. ಚಿತ್ರರಂಗಕ್ಕೆ ಬಂದಾಗ ಕೂಡ ಅವರ ವಿದ್ಯಾಭ್ಯಾಸ ಜೊತೆಗೆ ಭಾಷೆಯ ಮೇಲೆ ಅವರಿಗಿದ್ದಂಥ ಹಿಡಿತ, ಧ್ವನಿಯ ಏರಿಳಿತಗಳನ್ನು ಅವರು ಕೊಡ್ತಾ ಇದ್ದಂಥ ರೀತಿ, ಇವುಗಳನ್ನೆಲ್ಲ ಗಮನಿಸಿ ಅವರನ್ನು ಒಬ್ಬ ಕಂಠದಾನ ಕಲಾವಿದೆಯನ್ನಾಗಿ ಕೂಡ ಕೆಲವು ಚಿತ್ರಗಳಲ್ಲಿ ಬಳಸ್ಕೊಂಡಿದ್ದಾರೆ. ಒಂದು ಉದಾಹರಣೆ ಹೇಳೋದಾದರೆ ರಾಜ್ಕುಮಾರ್ ಅವರ ಚಿತ್ರಜೀವನದ ಒಂದು ಮಹತ್ವದ ಚಿತ್ರ ಸಂಪತ್ತಿಗೆ ಸವಾಲು. ಆ ಚಿತ್ರದಲ್ಲಿ ಭದ್ರನ ಅತ್ತಿಗೆಯ ಪಾತ್ರ ಬಹಳ ಪ್ರಮುಖವಾದ ಪಾತ್ರ. ಆ ಪಾತ್ರವನ್ನು ನಿರ್ವಹಣೆ ಮಾಡಿರುವವರು ಕಲಾವತಿಯವರು. ಅಲ್ಲಿ ಆ ಪಾತ್ರಕ್ಕೆ ಧ್ವನಿಯನ್ನು ನೀಡಿದವರು ಆದವಾನಿ ಲಕ್ಷ್ಮೀದೇವಿಯವರು ನೋಡಿ. ರಾಜ್ಕುಮಾರ್ ಅವರ ಕುಟುಂಬದೊಂದಿಗೆ ಅವರಿಗೆ ಎಂಥ ಒಡನಾಟ ಇತ್ತು ಅಂದರೆ ಆ ಚಿತ್ರದಲ್ಲಿ ಆ ಪಾತ್ರವನ್ನು ಅವರೇ ಮಾಡಬಹುದಾಗಿತ್ತು. ಆದರೆ ಬೇರೊಬ್ಬ ಕಲಾವಿದ ಆ ಪಾತ್ರವನ್ನು ಮಾಡಿದಾಗ ಕೂಡ ತಾವು ಅದಕ್ಕೆ ಧ್ವನಿ ನೀಡುವ ಮೂಲಕ ರಾಜ್ಕುಮಾರ್ ಅವರ ಮೇಲಿನ ಒಂದು ಅಭಿಮಾನ, ಗೌರವವನ್ನು ಅವರು ವ್ಯಕ್ತಪಡಿಸ್ತಾರೆ. ಆದವಾನಿ ಲಕ್ಷ್ಮೀದೇವಿಯವರ ಪಾತ್ರ ನಿರ್ವಹಣೆಯ ವಿಚಾರ ಮಾತಾಡುವಾಗ ಬಂಗಾರದ ಮನುಷ್ಯ ಚಿತ್ರವನ್ನು ಪಕ್ಕಕ್ಕೆ ಇಡೋದಕ್ಕೆ ಸಾಧ್ಯವೇ ಇಲ್ಲ. ತುಂಬು ಕುಟುಂಬದ ಒಬ್ಬ ಗೃಹಿಣಿಯಾಗಿ ಅಕಾಲದಲ್ಲಿ ತನ್ನ ಪತಿಯನ್ನು ಕಳ್ಕೊಂಡು
ಬೆಳೆದ ಮಕ್ಕಳನ್ನು ಹೇಗಪ್ಪ ದಡ ಮುಟ್ಟಿಸೋದು ಅನ್ನುವಂಥ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇರುವ ಒಬ್ಬ ವಿಧವೆ ಮಹಿಳೆಗೆ ಆಕೆಯ ತಮ್ಮನೇ ಆಸರೆಯಾಗಿ ಬರ್ತಾನೆ. ಮುಂದೆ ಆ ತಮ್ಮ ಆ ಒಂದು ಕುಟುಂಬಕ್ಕಾಗಿ ಎಷ್ಟೆಲ್ಲ ತ್ಯಾಗವನ್ನು ಮಾಡ್ತಾನೆ. ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಆಕೆಯ ಮಕ್ಕಳೇ ಆತನನ್ನು ವಿರೋಧಿಸಿದಾಗ ತನ್ನ ಸಹೋದರ ಪ್ರೀತಿಯನ್ನು ತೋರ್ಪಡಿಸುವ ಸಲುವಾಗಿ ಮಕ್ಕಳನ್ನೇ ಎದುರು ಹಾಕಿಕೊಳ್ಳುವಂಥ ಒಂದು ಭಾವನಾತ್ಮಕ ಪಾತ್ರದಲ್ಲಿ ಆದವಾನಿ ಲಕ್ಷ್ಮೀದೇವಿಯವರು ಕಾಣಿಸ್ಕೊಂಡಿದ್ದಾರೆ. ಬಹುಶಃ ಆ ಚಿತ್ರದ ಅಭಿನಯಕ್ಕೆ ಅವರಿಗೆ ಪ್ರಶಸ್ತಿ ಬರಬೇಕಾಗಿತ್ತು. ಆದವಾನಿ ಲಕ್ಷ್ಮೀದೇವಿಯವರು ಮೊದಲ ಚಿತ್ರ ಭಕ್ತ ವಿಜಯದಲ್ಲಿ ಅಭಿನಯಿಸುವಾಗ ಅವರ ಆ ಚುರುಕುತನವನ್ನು ನೋಡಿ ಪಕ್ಕದಲ್ಲೇ ಅದೇ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಕೆಲಸದಲ್ಲಿ ನಿರತರಾಗಿದ್ದಂಥ ಎಂ ವಿ ರಾಜಮ್ಮನವರು ಒಂದು ಪಾತ್ರಕ್ಕೆ ಅವರಿಂದ ಡಬ್ಬಿಂಗನ್ನು ಕೂಡ ಮಾಡಿಸ್ತಾರೆ. ನೋಡಿ ಯೋಗ ಹೇಗಿದೆ ಅಂದರೆ, ಇಸವಿ 2007ರಲ್ಲಿ ಕರ್ನಾಟಕ ಸರ್ಕಾರ ಕೊಡಮಾಡುವ ಎಂ ವಿ ರಾಜಮ್ಮನವರ ಹೆಸರಿನ ಪ್ರಶಸ್ತಿ ಆದವಾನಿ ಲಕ್ಷ್ಮೀದೇವಿಯವರಿಗೆ ಲಭ್ಯವಾಗುತ್ತೆ. ಇನ್ನು ರಾಜಕುಮಾರ್ ಅವರಿಗೆ ದಾಖಲೆಯ ಸಂಬಂಧದ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವ ಅವರಿಗೆ 2016ರಲ್ಲಿಯೇ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ನೀಡುವ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ. 93 ವರ್ಷದಲ್ಲಿ ಜೀವನದ ಸಂಜೆಯಲ್ಲಿರುವ ಆದವಾನಿ ಲಕ್ಷ್ಮೀದೇವಿಯವರ ಕುಟುಂಬ ಎಲ್ಲಿದೆ, ಅವರು ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರಿಗೆ ಎಷ್ಟು ಜನ ಮಕ್ಕಳು, ಆ ಮಕ್ಕಳೆಲ್ಲ ಏನನ್ನು ಮಾಡ್ತಾ ಇದ್ದಾರೆ. ಒಬ್ಬರು ಮಗಳ ಹೆಸರು ಕನ್ನಡಿಗರಿಗೂ ಕೂಡ ಚಿರಪರಿಚಿತ, ರೂಪಾದೇವಿಯವರು. ಅವರೂ ಸಹ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸಿರುವ ನಾಯಕಿ. ಆದರೆ ಆದವಾನಿ ಲಕ್ಷ್ಮೀದೇವಿಯವರು ಯಾರನ್ನು ವಿವಾಹವಾಗಿದ್ದು, ಅವರ ಕುಟುಂಬದಲ್ಲಿ ಎಷ್ಟು ಜನರಿದ್ದಾರೆ, ಈಗ ಅವರು ಎಲ್ಲಿ ವಾಸವಿದ್ದಾರೆ, ಹೇಗಿದ್ದಾರೆ, ಈ ಎಲ್ಲ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.